ಬರಪ್ಪ. ಈಗ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥ ಸ್ಥಳ ಗೌಡ್ರ ಮೂಲೆ ಅಂತ ಹೇಳಿಬಿಟ್ಟು, ಈ ಗೌಡ್ರ ಮೂಲೆಯಲ್ಲಿ ಸುಮಾರು 3,500ದಿಂದ 5,000 ವರ್ಷಗಳ ಹಿಂದಿನ ಮಾನವನ 2 ಅಸ್ಥಿಪಂಜರಗಳು ನಮಗೆ ಸಿಕ್ಕಿದ್ದಾವೆ. ಇದರ ಆಧಾರದ ಮೇಲೆ ಮನುಷ್ಯ ಇಲ್ಲಿ ವಾಸ ಮಾಡ್ತಾ ಇದ್ದ, ಈ ಮೂಲಕ ಇಲ್ಲಿ ನಾಗರಿಕತೆ ಅಂತಕ್ಕಂಥದ್ದು ಬೆಳೆದಿತ್ತು. ಮತ್ತು ಇಲ್ಲಿ ಯಾವ ರೀತಿಯಾಗಿ ಮನುಷ್ಯ ವಾಸ ಮಾಡ್ತಾ ಇದ್ದ, ಅವನ ಜೀವನ ಕ್ರಮ ಏನು, ಏನೇನು ವಸ್ತುಗಳನ್ನು ಅವನು ಬಳಕೆ ಮಾಡ್ತಾ ಇದ್ದ, ಬೇಟೆ ಆಡೋದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದ, ಅದಾದಮೇಲೆ ಮಣ್ಣಿನ ಮಡಿಕೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ಅವನಿಗೆ ಗೊತ್ತಿತ್ತು. ಅದಾದಮೇಲೆ ಮಣಿಗಳನ್ನು ಕೂಡ ಅವನು ಧರಿಸ್ತಾ ಇದ್ದ, ಕಲ್ಲಿನ ಮಣಿಗಳು ಧರಿಸ್ತಾ ಇದ್ದ ಆತ. ಆ ಕಲ್ಲುಗಳಿಗೂ ಇಲ್ಲಿ ಸಿಗಲ್ಲ. ಮತ್ತು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಸಿಕ್ಕಿರ್ತಕ್ಕಂತಹ ಮಣಿಗಳು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅದರ ಕುರುಹು ಕೂಡ ಇಲ್ಲ. ಅಂದರೆ ನಮಗಿಲ್ಲಿ ಸಿಗೋದಿಲ್ಲ ಆ ಕಲ್ಲುಗಳು. ಅದು ಎಲ್ಲಿದ್ದನೋ ತರ್ತಿದ್ದ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಆ ರೀತಿ ಕಲ್ಲಿನ ಮಣಿಗಳು ಕೂಡ ಇಲ್ಲಿ ದೊರಕಿದ್ದಾವೆ. ಅದೇ ರೀತಿಯಾಗಿ ಚೂಪಾಗಿರ್ತಕ್ಕಂಥ ಆಯುಧಗಳು, ಯಾರು ಬೇಟೆ ಆಡೋಕ್ಕೆ ಬಳಕೆ ಮಾಡಿರಬಹುದು ಅಥವಾ ಆಹಾರ ತಯಾರಿಕೆ ಸಂದರ್ಭದಲ್ಲಿ ಉಪಯೋಗಿಸೋದಕ್ಕೆ ಬಳಕೆ ಮಾಡಿರಬಹುದು. ಆ ಥರದ ಒಂದು ಆಯುಧಗಳು ಸಿಕ್ಕಿದ್ದಾವೆ. ಬಟ್ ಆ ಆಯುಧಗಳಿಗೆ ಬಳಕೆ ಮಾಡಿರ್ತಕ್ಕಂಥ ಕಲ್ಲುಗಳು ಸಹಿತವಾಗಿ ಅವು ಇಲ್ಲಿಂದೂ ಅಲ್ಲ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ವಿಶೇಷತೆ ಏನಪ್ಪ ಅಂತಂದರೆ, ಮನುಷ್ಯ ಇಲ್ಲಿ ವಾಸ ಮಾಡೋದ್ರ ಜೊತೆಗೆ ಬೇರೊಂದು ಸ್ಥಳದ ಮಾಹಿತಿಯನ್ನು ಕೂಡ ಅವನು ತಿಳ್ಕೊಂಡಿದ್ದ. ಆದ್ದರಿಂದ ಇದು ಪ್ರಾಗೈತಿಹಾಸಿಕ ಇತಿಹಾಸದಿಂದ ಹಿಡಿದುಬಿಟ್ಟು ನವೀನ ಇತಿಹಾಸ, ಅಂದರೆ ಹೊಸ ಶಿಲಾಯುಗ ಅಂತ ಏನು ಕರಿತೀವಿ, ಅಲ್ಲಿವರೆಗೆ ಮನುಷ್ಯ ಯಾವ ರೀತಿಯಾಗಿ ಕಾಲಾನಂತರ ಬದಲಾಗ್ತಾ ಹೋದ ಅಂತಕ್ಕಂಥದ್ದು ನಾವು ಇದರಿಂದ ತಿಳ್ಕೋಬಹುದು. ಥ್ಯಾಂಕ್ ಯು ಸರ್.